ಇವತ್ತಿನ ಟಾಪಿಕ್ಕು ಕೊಲಾಜಿನ್. ಲಾಡ್ ಆಫ್ ಕ್ವಶನ್ಸ್ ಆಸ್ಕ್ಡ್ ಅಬೌಟ್ ಕೊಲಾಜಿನ್. ಕೊಲಾಜಿನ್ನು ಒಂದು ತುಂಬ ಐಬ್ಡ್ ಅಪ್ ಸಪ್ಲಿಮೆಂಟ್. ಮಾರ್ಕೆಟಲ್ಲಿ ತುಂಬ ಸೌಂಡ್ ಮಾಡ್ತಾ ಇದೆ ಆ್ಯಂಡ್ ತುಂಬ ಬ್ರ್ಯಾಂಡ್ಸ್ ಇದೆ ಆ್ಯಂಡ್ ಎವ್ರಿಬಡಿ ಆರ್ ಟೇಕಿಂಗ್ ಕೊಲಾಜಿನ್. ನನಗೆ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಕೊಲಾಜಿನ್ ಅಷ್ಟೊಂದು ಹೈಪ್ ಆಗಿದೆ ಅಂತ. ಆ್ಯಂಡ್ ದ ಪ್ರಾಬ್ಲಮ್ ನಮ್ಮ ಇಂಡಿಯಾದಲ್ಲಿ ಫಿಟ್ನೆಸ್ ಬಗ್ಗೆ ಎಜುಕೇಷನ್ನೇ ಇಲ್ಲ. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಮ್ಮ ಪೇರೆಂಟ್ಸು ನಮ್ಮನ್ನ ಫಿಟ್ನೆಸ್ ಬಗ್ಗೆ ಎಜುಕೇಟ್ ಮಾಡಲ್ಲ. ಸ್ಕೂಲ್ಗೆ ಹೋದಾಗ ನಮ್ಮ ಟೀಚರ್ಸ್ ಎಜುಕೇಟ್ ಮಾಡಲ್ಲ. ಕಾಲೇಜಿಗೆ ಬಂದಾಗೂ ನಾವು ಫಿಟ್ನೆಸ್ನ ಕಂಪ್ಲೀಟಾಗಿ ಮರ್ತೋಗ್ತೀವಿ ಆ್ಯಂಡ್ ಕೆಲ್ಸಕ್ಕೆ ಬಂದಮೇಲಂತೂ ಮುಗದೇ ಹೋಯ್ತು. ವಿ ಆರ್ ಮೋಸ್ಟ್ಲಿ ಇನ್ ಟು ವರ್ಕ್. ನಮ್ಮ ಹೆಲ್ತ್ ಬಗ್ಗೆ ನಾವು ಫೋಕಸೇ ಮಾಡಲ್ಲ. ಸೊ ಅಲ್ಲಿಗೆ ಮುಗಿದೋಯ್ತು. ನಮ್ಗೇನಾದ್ರು ಹುಷಾರಿಲ್ದಾಗ, ನಮ್ಗೇನಾದ್ರು ರೋಗ ಬಂದಾಗ, ಡಿಸೀಸ್ ಇದ್ದಾಗ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಅವ್ರು ನಮ್ಮ ಮೆಡಿಸಿನ್ ಕೊಡ್ತಾರೆ ಆ್ಯಂಡ್ ವಿ ಆರ್ ಆಲ್ ಹ್ಯಾಪಿ. ಬಟ್ ಸಪ್ಲಿಮೆಂಟ್ ಅಂತ ಬಂದಾಗ ನಮ್ಗೆ ಯಾರೂ ಇಲ್ಲ ಗೈಡ್ ಮಾಡೋಕ್ಕೆ. ಅದೇ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಎನಿವೇಸ್, ಕೊಲಾಜಿನ್ನ ಯಾಕೆ ತಗೋಬೇಕು, ಯಾರು ತಗೋಬೇಕು ಆ್ಯಂಡ್ ವಾಟ್ ಈಸ್ ಕೊಲಾಜಿನ್, ಕೊಲಾಜಿನ್ನ ಎಲ್ಲಿಂದ ಸೋರ್ಸ್ ಮಾಡ್ತಾರೆ, ಇದನ್ನೆಲ್ಲ ನೀವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಕೊಲಾಜಿನ್ನು ನಮ್ಮ ಬಾಡಿಯಲ್ಲೇ ಪ್ರೊಡ್ಯೂಸ್ ಆಗುತ್ತೆ ಯಂಗ್ ಏಜಲ್ಲಿ. ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಇದ್ದಂಗೂ ನಮ್ಮ ಕೊಲಾಜಿನ್ ಲೆವೆಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿ ಎಲಾಸ್ಟಿಸಿಟಿ ಇರ್ಬೋದು, ವಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಜಾಯಿಂಟ್ ಪೇನ್ ಆಗುತ್ತೆ. ಲಾಡ್ ಆಫ್ ಏಜ್ ರಿಲೇಟೆಡ್ ಇಶ್ಯೂಸ್. ಸೊ ಆವಾಗ ಕೊಲಾಜಿನ್ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಏನಾಗ್ತಾ ಇದೆ, ಇವನ್ ಎಟ್ ಯಂಗರ್ ಏಜ್ 20s 30s ಎಲ್ಲರೂ ಕೊಲಾಜಿನ್ ತೊಗೊತಾ ಇದ್ದಾರೆ. ಏನಕ್ಕೆ ಅಂದರೆ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ, ಹೇರ್ ಚೆನ್ನಾಗಾಗುತ್ತೆ. ನೋ, ಯು ಡೋಂಟ್ ನೀಡ್ ಕೊಲಾಜಿನ್ ಅಟ್ ದಟ್ ಏಜ್. ಬಾಡಿನೇ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇಟ್ಸ್ ರಿಯಲಿ ವೇಸ್ಟ್ ಆಫ್ ಮನಿ. ನ್ಯಾಚುರಲ್ ಆಗೇ ಕೊಲಾಜಿನ್ ಸಿಗುತ್ತೆ. ನಾನು ಹೇಳ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲಿಂದ ನೀವು ಸೋರ್ಸ್ ಮಾಡ್ಬೋದು ಅಂತ. ಕೊಲಾಜಿನ್ನು 4 ಥರ ಬರುತ್ತೆ. ಟೈಪ್ 1, ಟೈಪ್ 2, ಟೈಪ್ 3 ಆ್ಯಂಡ್ ಟೈಪ್ 4. ಸೊ ಟೈಪ್ 1 ಬಂದು 90% ಆಫ್ ನಮ್ಮ ಬಾಡಿಯಲ್ಲಿ ಇರುತ್ತೆ. ಆ್ಯಂಡ್ ಟೈಪ್ 1 ಇಟ್ ಈಸ್ ಮೋಸ್ಟ್ಲಿ ಯೂಸ್ ಫಾರ್ ಯುವರ್ ಸ್ಕಿನ್, ಏರ್, ನೇಲ್ಸ್ ಆ್ಯಂಡ್ ಬೋನ್ಸ್. ಟೈಪ್ 2 ನಿಮ್ಮ ಜಾಯಿಂಟ್ಗೆ ಮತ್ತು ಕಾರ್ಟಿಲೇಜ್ಗೆ. ಟೈಪ್ 3 ನಮ್ಮ ಗಟ್ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಟೈಪ್ 4 ಫಾರ್ ಬೇಸ್ಮೆಂಟ್ ಮೆಂಬ್ರೇನ್. ಸೊ ಇಷ್ಟು ಕೊಲಾಜಿನ್ಸ್ ಇದೆ. ಮೋಸ್ಟ್ಲಿ ನಾವು ಟೈಪ್ 1 ಆ್ಯಂಡ್ ಟೈಪ್ 2ನೇ ತಗೊಳ್ಳೋದು ಸಪ್ಲಿಮೆಂಟಲ್ಲಿ. ಆ್ಯಂಡ್ ಸಮ್ ಆಫ್ ದ ಬ್ರ್ಯಾಂಡ್ ಗಿವ್ಸ್ ಟೈಪ್ 1, ಟೈಪ್ 2, ಟೈಪ್ 3 ಆ್ಯಂಡ್ ಡಾಕ್ಟರ್ಸ್ ಹತ್ರ ಹೋದಾಗ ಅವರು ಟೈಪ್ 1, ಟೈಪ್ 2ನೇ ನಿಮಗೆ ಸಜೆಸ್ಟ್ ಮಾಡೋದು. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಕೊಲಾಜಿನ್ನ ಎಲ್ಲಿಂದ ಸೋರ್ಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ವೆಜಿಟೇರಿಯನ್ ಪೀಪಲ್ಗೆ ಇದು ಇಷ್ಟ ಆಗದೆ ಇರ್ಬೋದು, ಬಟ್ ದಿಸ್ ಇಸ್ ದ ಫ್ಯಾಕ್ಟ್, ದಿಸ್ ಇಸ್ ದ ಟ್ರೂತ್. ಎಲ್ಲ ಕೊಲಾಜಿನ್ ಬರೋದೇ ಎನಿಮಲ್ ಸೋರ್ಸಿಂದ. ಎನಿಮಲ್ ಸೋರ್ಸ್ ಅಂದರೆ ಪಿಗ್ ಸ್ಕಿನ್ ಆ್ಯಂಡ್ ಬೋನ್, ಕೌ ಬೋನ್ ಆ್ಯಂಡ್ ಕಾರ್ಟಿಲೇಜ್, ಆಮೇಲೆ ಫಿಶ್ ಸ್ಕೇಲ್ ಆ್ಯಂಡ್ ಸ್ಕಿನ್, ಚಿಕನ್ ಸ್ಕಿನ್ ಆ್ಯಂಡ್ ಬೋನ್, ಎಗ್ ಶೆಲ್ಸ್, ಎಗ್ ವೈಟ್. ಸೊ ಆಲ್ಮೋಸ್ಟ್ ಎಲ್ಲ ನೀವು ಏನೇ ತಗೊಳ್ಳಿ, ಎಲ್ಲ ಕೊಲಾಜಿನ್ ಕಮ್ಸ್ ಫ್ರಮ್ ಎನಿಮಲ್ ಸೋರ್ಸ್ ಓನ್ಲಿ. ವೇಗನ್ ಕೊಲಾಜಿನ್ ಅಂತ ಹೇಳ್ತಾರೆ, ಇಟ್ಸ್ ಆಲ್ ಬುಲ್ಶಿಟ್. ಆಮೇಲೆ ವೆಜಿಟೇರಿಯನ್ ಕೊಲಾಜಿನ್ ಅಂದರೆ ಪ್ಲಾಂಟ್ ಬೇಸ್ಡ್ ಕೊಲಾಜಿನ್ ಇದೆ ಮಾರ್ಕೆಟಲ್ಲಿ, ಬಟ್ ದಟ್ ಈಸ್ ನಾಟ್ ಡೈರೆಕ್ಟ್ ಸೋರ್ಸ್ ಆಫ್ ಕೊಲಾಜಿನ್. ಅದು ಬರೀ ಮಿಮಿಕ್ ಮಾಡುತ್ತೆ. ಮಿಮಿಕ್ ಅಂದರೆ ನಮ್ಮ ಬಾಡಿಯಲ್ಲಿರೋ ನ್ಯಾಚುರಲ್ ಕೊಲಾಜಿನ್ನ ಬೂಸ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಮೋಸ್ಟ್ ಆಫ್ ದ ಪ್ಲಾಂಟ್ ಬೇಸ್ಡ್ ಕೊಲಾಜಿನ್ ಇಸ್ ಲೋಡೆಡ್ ವಿತ್ ವೈಟಮಿನ್ ಸಿ, ಜಿಂಕ್ ಆ್ಯಂಡ್ ಕಾಪರ್. ಇವುಗಳೇನು ಮಾಡುತ್ತೆ, ನಮ್ಮ ನ್ಯಾಚುರಲ್ ಕೊಲಾಜಿನ್ನ ಬೂಸ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ದಟ್ ಈಸ್ ನಾಟ್ ಎ ಡೈರೆಕ್ಟ್ ಕೊಲಾಜಿನ್. ಸೊ ವೆಜಿಟೇರಿಯನ್ ಕೊಲಾಜಿನ್ ಆರ್ ಪ್ಲಾಂಟ್ ಬೇಸ್ಡ್ ಕೊಲಾಜಿನ್ ಇಸ್ ವೇಸ್ಟ್ ಆಫ್ ಮನಿ. ನಿಮ್ಗೇನು ಯೂಸೇ ಆಗಲ್ಲ. ಇಟ್ಸ್ ಜಸ್ಟ್ ಎ ಮಾರ್ಕೆಟಿಂಗ್ ಗಿಮಿಕ್. ನೀವು ಪ್ರಾಪರ್ ಕೊಲಾಜಿನ್ ಸಪ್ಲಿಮೆಂಟ್ ಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಫ್ರಮ್ ದ ಎನಿಮಲ್ ಸೋರ್ಸ್ ಓನ್ಲಿ. ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್, ಇವಾಗ ಜೆಲೆಟಿನ್ ಬಗ್ಗೆ ನೀವು ಕೇಳಿರ್ತೀರ. ಕಾಮನ್ಲಿ ಯೂಸ್ಡ್ ಇನ್ ಆಲ್ ಬೇಕರಿ ಐಟಮ್ಸ್. ಎಲ್ಲ ಬೇಕರಿ ಐಟಮ್ಸಲ್ಲೂ ಯೂಸ್ ಆಗುತ್ತೆ. ನೀವು ಗ್ರಾಸರಿ ಶಾಪ್ಗೆ ಹೋದರೆ 100 ರುಪೀಸ್ 200 ರುಪೀಸಿಗೆ ಸಿಗುತ್ತೆ. ನಾನು ಅದನ್ನು ಕಾಂಪಿಟೇಷನ್ ಟೈಮ್ ಹೆವಿ ಸ್ಕ್ವಾಟ್ ಹೊಡಿವಾಗ ಎವ್ರಿ ಡೇ 1 ಸ್ಪೂನ್ ಹಾಕ್ಕೊಂಡು ವಾರ್ಮ್ ವಾಟ್ರಲ್ಲಿ ಕುಡಿತಾ ಇದ್ದೆ. ವೆರಿ ಎಫೆಕ್ಟಿವ್. ಆ್ಯಂಡ್ ಆಲ್ಮೋಸ್ಟ್ ಎವ್ರಿಬಡಿ ಈಟ್ಸ್ ಬೇಕರಿ ಐಟಮ್. ಎಲ್ಲರೂ ಜಂಕ್ ಫುಡ್ ತಿಂತಾರೆ. ಆ್ಯಂಡ್ ಇವನ್ ಇನ್ ಜಂಕ್ ಫುಡ್ ದೇ ಲಾಡ್ ಆಫ್ ಎನಿಮಲ್ ಸೋರ್ಸ್ ಫ್ಲೇವರಿಂಗ್ ಐಟಮ್ಸ್. ನಮಗೆ ಗೊತ್ತಿರಲ್ಲ. ಇಡೀ ಇಂಡಿಯಾದಲ್ಲಿ 90% ಆಫ್ ದ ವೆಜಿಟೇರಿಯನ್ ಪೀಪಲ್ ಯಾರು ನಾವು ವೆಜಿಟೇರಿಯನ್ ಅಂತ ಅಂದ್ಕೊಂಡಿದ್ದೀರೋ ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜಿಟೇರಿಯನ್ ತಿಂತಾ ಇದ್ದೀರ. ದಟ್ ಈಸ್ ಹೌ ಇಟ್ ಈಸ್. ಇವನ್ ನಾವು ತಿನ್ನೋ ಕ್ಯಾಪ್ಸೂಲ್, ಸಾಫ್ಟ್ ಕ್ಯಾಪ್ಸೂಲ್ಸ್ ಇರುತ್ತೆ, ಅದು ಜೆಲಾಟಿನಿಂದನೇ ಮಾಡಿರೋದು. ಸೊ ಇಫ್ ಎನಿಬಡಿ ವಾಂಟ್ಸ್
ಚೀಪ್ ಕೊಲಾಜಿನ್ ಆ್ಯಂಡ್ ವೆರಿ ಎಫೆಕ್ಟಿವ್ ಕೊಲಾಜಿನ್ ಜೆಲೆಟಿನ್ನ ತಗೋಬೋದು. ನೀವು ಎಲ್ಲ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ. ಯು ಡೋಂಟ್ ಹ್ಯಾವ್ ಟು ಬೈ ಎ ಬ್ರ್ಯಾಂಡೆಡ್ ಕೊಲಾಜಿನ್ ಇನ್ ದ ಮಾರ್ಕೆಟ್. ಆ್ಯಂಡ್ ಸೊ ನಾನು ಇಷ್ಟೇ ಹೇಳೋದು ಕೊನೆಯದಾಗಿ, ಯಂಗ್ ಏಜಲ್ಲಿ ಸಪ್ಲಿಮೆಂಟ್ ಬೇಕಾಗಲ್ಲ. ಸೊ ಕೊಲಾಜಿನಲ್ಲೂ ನ್ಯಾಚುರಲ್ ಸಿಗುತ್ತೆ. ನಿಮಗೆಲ್ಲ ಕಾಲ್ ಸೂಪ್ ಬಗ್ಗೆ ಗೊತ್ತಿರ್ಬೋದು. ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ ಆ್ಯಂಡ್ ಇಟ್ ಈಸ್ 1000 ಟೈಮ್ ಬೆಟರ್ ದೆನ್ ದ ಸಪ್ಲಿಮೆಂಟ್ ಕೊಲಾಜಿನ್. ನೀವುಗಳು ಮಟನ್ ಶಾಪ್ಗೆ ಹೋದರೆ 1000 ರೂಪಾಯಿಗೆ 10 ಕಾಲು ಕೊಡ್ತಾರೆ. ವಾರಕ್ಕೆ ಒಂದೊಂದು ಕಾಲು ತಿಂದು ಇಟ್ ಈಸ್ ವೆರಿ ವೆರಿ ಎಫೆಕ್ಟಿವ್ ಆ್ಯಂಡ್ ವೆರಿ ಚೀಪ್ ಕಂಪೇರ್ಡ್ ಟು ಯುವರ್ ಸಪ್ಲಿಮೆಂಟ್. ಸೊ ಅದನ್ನೇ ತಿನ್ನಿ. ಮೇ ಬಿ ಇನ್ನು 50 ವರ್ಷ 100 ವರ್ಷ ಮುಂದೆ ನಮಗೆ ಊಟನೇ ಸಿಗಲ್ಲ ಅನ್ಸುತ್ತೆ, ಅವಾಗ ಬರೀ ಸಪ್ಲಿಮೆಂಟಲ್ಲೇ ಬದುಕಬೇಕಾಗತ್ತೆ ಅಂತ ಅನ್ಸುತ್ತೆ. ಆ ಟೈಮಲ್ಲಿ ಬೇಕಾ ಸಪ್ಲಿಮೆಂಟ್ ತಗೊಳ್ಳಿ. ಬಟ್ ಇವಾಗ ನಮ್ಗೆ ಯಾವಾಗ ನ್ಯಾಚುರಲ್ ಊಟ ಸಿಗ್ತಾ ಇದೆಯೋ, ಪ್ಲೀಸ್ ಹ್ಯಾವ್ ನ್ಯಾಚುರಲ್ ಫುಡ್. ಬಿಕಾಸ್ ನ್ಯಾಚುರಲ್ ಊಟ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ನಾವು ಸಪ್ಲಿಮೆಂಟ್ ತಗೊಂಡಾಗ ಎನಿ ಎಕ್ಸಸ್ ವೈಟಮಿನ್ ಮಿನರಲ್ಸ್ ಟು ದ ಬಾಡಿ ಆಚೆ ಎತ್ತಾಕ್ಬಿಡುತ್ತೆ ಬಾಡಿ. ಇಟ್ಸ್ ನೋ ಯೂಸ್. ಸುಮ್ಮನೆ ಕಿಡ್ನಿಗೆ ಸ್ಟ್ರೆಸ್ಸು, ಲಿವರಿಗೆ ಸ್ಟ್ರೆಸ್ಸು, ಆಲ್ ದ ಇಂಟರ್ನಲ್ ಆರ್ಗನ್ಸ್ಗೆ ಸ್ಟ್ರೆಸ್ಸು. ಯು ಡೋಂಟ್ ಹ್ಯಾವ್ ಟು ಟೇಕ್ ಸಪ್ಲಿಮೆಂಟ್. ಯಾರೋ ಒಬ್ರು ಥರ್ಡ್ ಪಾರ್ಟಿ ಹೇಳೋದು, ಯಾರೋ ಟ್ರೈನರ್ ಹೇಳೋದು, ಯಾರೋ ನೇಬರ್ ಹೇಳಿದ್ರು ಅಂತ ತೊಗೊಳಕ್ಕೆ ಹೋಗ್ಬೇಡಿ ಕೊಲಾಜಿನ್ನ. ಸೊ ಮೇ ಬಿ ಇಫ್ ದೇರ್ ಆರ್ ಓಲ್ಡ್ ಪೀಪಲ್ ಹೂ ಆರ್ ಸಫರಿಂಗ್ ಫ್ರಮ್ ನೀ ಜಾಯಿಂಟ್ ಪೇನ್ ಆ್ಯಂಡ್ ಆಸ್ಟಿಯೋಪೊರಾಸಿಸ್ ಇರ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಇರ್ಬೋದು, ಅಂಥವ್ರು ಬೇಕಾ ಕೊಲಾಜಿನ್ ತಗೊಳ್ಳಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಐ ಹೋಪ್ ನಿಮ್ಮ ಕೊಲಾಜಿನ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ. ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನೆಕ್ಸ್ಟ್ ಟೈಮು ಮತ್ತೆ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಫಾಲೋ ಮೈ ಪೇಜ್. ಥ್ಯಾಂಕ್ ಯು.